ಜೈಲಲ್ಲಿ ಆತಿಥ್ಯ ಪಡೆಯೋದ್ರಲ್ಲಿ ದರ್ಶನ್ ತಪ್ಪೇನಿದೆ ಅಂತ ಅವರ ಅಡ್ವೊಕೇಟ್ ಮಾತಾಡ್ತಿದ್ದಾರೆ. ಯಾರೋ ಕುತ್ಕೊಳ್ಳಿ ಅಂತ ಹೇಳಿರ್ತಾರೆ, ಅದಕ್ಕೆ ಕುತ್ಕೊಂಡಿರಬಹುದಲ್ವಾ? ಜೈಲಲ್ಲಿ ಚೇರ್ ಮತ್ತು ಟೇಬಲ್ ದರ್ಶನ್ ಅವರೇನಾದ್ರೂ ಹಾಕಿದ್ರಾ? ದರ್ಶನ್ ಯಾವುದನ್ನ ಅಲ್ಲಿ ಕೇಳಿ ಪಡೆದಿಲ್ಲ ಅಂತ ಅವರ ಅಡ್ವೊಕೇಟ್ ಮಾತಾಡಿದ್ದಾರೆ. ದರ್ಶನ್ ಮೊಬೈಲ್ ಬಳಸಿಲ್ಲ, ಯಾರೋ ಅವರಿಗೆ ಪರಿಚಿತರಲ್ಲ, ನಟ ದರ್ಶನ್ಗೂ ರೌಡಿ ನಾಗನಿಗೂ ಪರಿಚಯನೇ ಇಲ್ಲ. ಆರೋಪಿ ದರ್ಶನ್ ಪರ ವಕೀಲ ಅನಿಲ್ ಬಾಬು ದರ್ಶನ್ ಪರ ಬ್ಯಾಟ್ ಬೀಸುತ್ತಿದ್ದಾರೆ. ವೆದರ್ ಏನು ಆ ಫೋಟೋಗ್ರಾಫಿ ಏನು ಬಂದಿದೆ, ವೆದರ್ ಇಟ್ ಈಸ್ ಟು ವಾಟ್ ಎಕ್ಸ್ಟೆಂಟ್ ಇಟ್ ಈಸ್ ಟ್ರೂ ಅನ್ನೋದು ಗೊತ್ತಿಲ್ಲ. ವೆದರ್ ಅದು ಮಾರ್ಫುಡ್ ಫೋಟೋಗ್ರಾಫು ಇಲ್ಲ ಟ್ರ್ಯಾಪ್ ಮಾಡಿರುವಂಥ ಸೃಷ್ಟಿ ಮಾಡಿರುವಂಥದ್ದು ಫೋಟೋಗ್ರಾಫು ಗೊತ್ತಿಲ್ಲ. ಆಮೇಲೆ ವಿಡಿಯೋ ಬಗ್ಗೆ ತಮಗೆ ಯಾವುದೂ ಗೊತ್ತಿಲ್ಲ. ಟಿಲ್ ಎನ್ಕ್ವೈರಿ ಆಗಿ ಏನು ಎಫ್ ಐ ಆರ್ ಆಗಿದೆ, ಎನ್ಕ್ವೈರಿ ಆಗಿ ಆ ಸಂಬಂಧಪಟ್ಟ ಏನು ಫೋಟೋ ಏನಿದೆ ಸೀಸ್ ಮಾಡಿ ಇಲ್ಲ ವಿಡಿಯೋ ಏನಿದೆ ವೆದರ್ ಇಟ್ ಇಸ್ ಜೆನ್ಯೂನ್ ಆರ್ ನಾಟ್ ಅನ್ನೋದನ್ನು ಇನ್ವೆಸ್ಟಿಗೇಷನ್ ಮಾಡಿ ಎಫ್ ಎಸ್ ಎಲ್ ರಿಪೋರ್ಟ್ ಇದಕ್ಕೆ ಹೋಗಿ ಜೆನ್ಯೂನ್ ಅಂತ ಬರುವವರೆಗೂ ನಾವು ಅದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಮಾಡಿದ್ದಾರೆ, ದರ್ಶನ್ ಅವರು ಇನ್ವಾಲ್ವ್ಮೆಂಟ್ ಇದೆ. ಆಮೇಲೆ ಏನದು ಸಾಕ್ಷ್ಯ ಫೋಟೋಗ್ರಾಫ್ ಇರ್ಬೋದು ಇಲ್ಲ ವಿಡಿಯೋ ಇರ್ಬೋದು, ಅದು ಸತ್ಯ ಅಂತ ಹೇಳೋಕ್ಕೆ ಯಾವುದು ಹೇಳೋಕ್ಕೆ ಇದು ನಾವು ಈಗ ಪ್ರೆಸೆಂಟು ನಮಗೆ ಯಾವುದೇ ಹೇಳೋಕ್ಕೆ ಏನೂ ಇಲ್ಲ ನಮಗೆ. ಇದರಲ್ಲಿ ದರ್ಶನ್ ಮೊದಲನೇದು. ಎರಡನೇದು, ಇವಾಗ ಒಂದು ಬಂದರು, ಇವಾಗ ಜನರಲಿ ಯಾರೇ ಬಂದರೂ ಇವಾಗ ದರ್ಶನ್ ಎಲ್ಲೋ ಬೇರೆ ಬ್ಯಾರಿಕೇಡ್ಸ್ ಎಲ್ಲ ಬೇರೆ ಬೇರೆ ಇದೆ. ಇವ್ರು ಹೇಳಿರುವಂಥದ್ದು ನಾಗ ಏನಿದ್ದಾನೆ ಬೇರೆ ಬ್ಯಾರಕಲ್ಲಿದ್ದಾನೆ, ಇವನು ಬೇರೆ ಬ್ಯಾರಕಲ್ಲಿದ್ದಾನೆ. ಬ್ಯಾರಕಲ್ಲಿ ಇರುವಂಥ ಸಂದರ್ಭದಲ್ಲಿ ಅವನ್ನೆಲ್ಲ ಇವಾಗ ಭೇಟಿ ಮಾಡೋಕ್ಕೆ ಸಂದರ್ಭ ಅಂದರೆ ಏನಿರುತ್ತೆ, ಯಾವ ಪ್ರೇಯರ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಸೇರ್ಕೊಳ್ತಾರೆ, ಹಂಗಾಗಿ ಸೇರಿರ್ಬೋದು. ಇಲ್ಲಾಂದರೆ ಊಟಕ್ಕೆ ಹೋಗೋ ಸಂದರ್ಭದಲ್ಲಿ ಒಂದು ಕ್ಯೂ ಸಿಸ್ಟಮ್ ಇರ್ತದೆ, ಬೇರೆ ಸಹಪಾಠಿಗಳಿರ್ತಾರೆ, ಬೇರೆ ಕೈದಿಗಳಿರ್ತಾರೆ, ಅವ್ರ ಜೊತೆ ಎಲ್ಲ ಹೋಗಿ ಮಾತಾಡುವಂಥದ್ದು ಒಂದು ಇರ್ತದೆ. ಇವಾಗ ಏನು ಕುರ್ಚಿ ಮೇಲೆ ಕೂತಿದ್ದಾನೆ, ಟೀ ಸೇತಾ ಇದ್ದಾನೆ, ಸಿಗರೇಟ್ ಸೇತಾ ಇದ್ದಾನೆ. ಒಂದು ಇವಾಗ ದರ್ಶನ್ಗೆ ಅಲ್ಲಿ ಮೊದಲನೇದಾಗಿ ಏನು ಬಿಂಬಿಸ್ತಾ ಇದ್ದಾರೆ ಮೀಡಿಯಾದವರು, ಇವನ ಕ್ಲೋಸ್ ಫ್ರೆಂಡ್ ಆಗಿದ್ದರು, ನಾಗಂಗೂ ಇವ್ರಿಗೂ ಸಂಬಂಧಗಳಿತ್ತು, ಕುಖ್ಯಾತ ರೌಡಿ ಜೊತೆ ಸಂಬಂಧಗಳಿದ್ದಾವೆ ಅಂತ ಹೇಳ್ತಾರೆ. ಇದನ್ನು ನಾವು ಫಸ್ಟ್ ಆಫ್ ಆಲ್ ದರ್ಶನ್ಗೆ ನಾಗ ಪರಿಚಯ ಇತ್ತೋ ಇಲ್ವೋ ಅನ್ನೋದು ನಮ್ಗೆ ಗೊತ್ತಿಲ್ಲ. ಇಲ್ಲ ಅಲ್ಲಿ ಅಭಿಮಾನಿಗಳು ಅಲ್ಲೂ ಇದ್ದಾರೆ ಸಹ, ಹಾಗಾಗಿ ಅವ್ರು ಬಂದು ಎಲ್ಲರ ಜೊತೆ ಮಾತಾಡ್ತಾ ಇದ್ದ. ಅವ್ರು ಬಂದ್ಬಿಟ್ಟು ಇವಾಗ ಕುರ್ಚಿನಲ್ಲಿ ಯಾರು ಮಾಡಿರುವಂಥದ್ದು, ಕುರ್ಚಿನಲ್ಲೆಲ್ಲ ಹಾಕಿ ಮಾಡಿರುವಂಥ ವೆದರ್ ಏನು ದರ್ಶನ್ ಅದನ್ನೇ ನಮ್ಮ ಪ್ರಿಪೇರ್ ಮಾಡಿದ್ನಾ? ಇಲ್ಲ. ಯಾರು ಪ್ರಿಪೇರ್ ಮಾಡಿದ್ಯಾರು? ಟೀ ತಂದು ಕೊಟ್ಟವ್ರು ಅಂಥವ್ರು ಯಾರು? ಆಮೇಲೆ ಟೀ ಕಪ್ಪಲ್ಲಿ ಏನಿದೆ ಮಗ್ಗಲ್ಲಿ ಕೊಟ್ಟಿರುವಂಥವ್ರು ಯಾರು? ಅವ್ರು ಹೋಗುವಂಥ ಸಮಯದಲ್ಲಿ ಚೇರೆಲ್ಲ ಹಾಕಿ ಕೂರಿಸಿದಂಥವ್ರು ಯಾರು? ಅದಕ್ಕೂ ಇದು ದರ್ಶನ್ ಅವ್ರಿಗೂ ಏನು ನಡೀತಾ ಇದೆ ಅದಕ್ಕೂ ಯಾವುದೇ ಸಂಬಂಧಗಳಿಲ್ಲ. ದರ್ಶನ್ ಹೋಗಿರ್ಬೋದು, ಇವಾಗ ಸತ್ಯ ಅಂದರೆ ದರ್ಶನ್ ಹೋಗಿರ್ಬೋದು, ಯಾರೋ ಬಂದಿರ್ಬೋದು, ಮಾತಾಡಿ ಹಣ ಬನ್ನಿ ಕೂತ್ಕೊಳ್ಳಿ ಅಂತ ಅಂದಿರ್ಬೋದು, ಕೂತ್ಕೊಂಡಿರುವಂಥ ಸಂದರ್ಭದಲ್ಲಿ ಫೋಟೋಗಳನ್ನ ತೆಗ್ದಿರ್ಬೋದು. ದರ್ಶನ್ ಅವರು ಏನೋ ಒಂದೆರಡು ಹೇಗಿದ್ದೀರಾ ಏನು ಅಂತ ಮಾತಾಡ್ದ ಸಂದರ್ಭದಲ್ಲಿ ನಾಗ ಅವ್ರ ಜೊತೆ ಸಂಬಂಧಗಳಿತ್ತು, ಆಮೇಲೆ ಅವ್ರ ಜೊತೆ ಶಾಮೀಲಾಗಿದ್ದಾರೆ, ಅವರೆಲ್ಲ ಕ್ಲೋಸ್ ಫ್ರೆಂಡ್ಸ್ ಅಂತ ಏನು ಹೇಳ್ತಾ ಇದ್ದೀರಾ ಅದು 100% ಔಟ್ ಆಫ್ ದ ಟ್ರೂತ್. ಅವ್ರಿಗೂ ದರ್ಶನ್ ಅವ್ರಿಗೂ ಆಗ್ಬೋದು ಇಲ್ಲ ನಾಗ ಅವ್ರಿಗೂ ಯಾವುದೇ ಸಂಬಂಧಗಳಿಲ್ಲ. ಇವನ್ ಅಲ್ಲಿ ನಡೆದಿರೋದೂ ಏನು ಇದೆ, ಹೋಗಿರ್ತಾರೆ ಕ್ಯಾಶುವಲಾಗಿ ಬನ್ನಿ ಅಂತ ಕೂತಿರ್ತಾರೆ. ಅವ್ರಿಗೆ ದರ್ಶನ್ ಅವ್ರಿಗೆ ಗೊತ್ತಿಲ್ಲ, ಅಲ್ಲಿದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅವ್ರಿಗೂ ಗೊತ್ತಿದೆ. ಬಟ್ ಏನೋ ಗೊತ್ತಿಲ್ಲದೇ ಚೇರ್ ಹಾಕಿದಾರಲ್ಲ ಅಂತ ಕೂತಿರ್ಬೋದು, ಆ ಸಂದರ್ಭದಲ್ಲಿ ಫೋಟೋ ತಗೊಂಡಿರ್ಬೋದು. ಒಂದು. ಎರಡನೇದು ಏನಿದೆ, ವಿಡಿಯೋ ಏನು ಮಾಡ್ತಾಯಿದ್ದಾರೆ, ವಿಡಿಯೋ ಕಾಲಲ್ಲಿ ಏನೋ ಒಂದು ಮಾತಾಡ್ತಾ ಇದ್ದಾರೆ. ವಿಡಿಯೋ ಕಾಲಲ್ಲಿ ಫಸ್ಟ್ ಆಫ್ ಆಲ್ ಮೊಬೈಲ್ ಯಾರ್ದದು, ಮೊಬೈಲ್ ಯಾರಿಗೆ ಸಂಬಂಧಪಟ್ಟಿದ್ದು ಒಂದು. ಎರಡನೇದು ಏನು ಮಾಡಿದ್ದಾರೆ, ಯಾರೋ ಒಬ್ಬರು ಬಂದಂಗೆ ಮಾತಾಡಿದ್ರೆ ಅವ್ರೇನೋ ಕ್ಯಾಶುವಲಾಗಿ ಪಾಪ ಸ್ಪರ್ ಆಫ್ ದ ಮೂಮೆಂಟಲ್ಲಿ ವೇವ್ ಮಾಡಿರ್ಬೋದು, ಅಂತ ಅಂದಿರ್ಬೋದು. ಅದಕ್ಕೆ ದರ್ಶನ್ ಅವರು ಇನ್ವಾಲ್ವ್ಮೆಂಟ್ ಇದೆ, ದರ್ಶನ್ ಅವರೇ ಮೊಬೈಲ್ ತರಿಸ್ಕೊಂಡ್ರು, ದರ್ಶನ್ ಅವರು ಮಾತಾಡಿದ್ದಾರೆ ಅವ್ರ ಜೊತೆ ಅನ್ನೋಕ್ಕೇನು ಯಾವುದೇ ಸಾಕ್ಷಿಗಳು ಇಲ್ಲ. ಅದು ಏನು ಹೇಳ್ತಾರೆ ಅದೆಲ್ಲ ಕಟ್ಟು ಸುಳ್ಳು. ಆಮೇಲೆ ಆ ಹುಡುಗ ಯಾರು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಅವ್ರಿಗಾಗಲಿ ಮತ್ತು ಬೇರೆಯವ್ರಿಗೆ, ಆಮೇಲೆ ಮಾತಾಡ್ತಾ ಇರುವಂಥ ಹುಡುಗಂಗಾಗಲಿ ಇವನು ದರ್ಶನ್ ಅವ್ರಿಗಾಗಲಿ ಯಾವುದೇ ಸಂಬಂಧಗಳೂ ಸಹ ಇಲ್ಲ. ಯಾರೋ ಮೊದಲು ಪರಿಚಯನೂ ಇಲ್ಲ, ಯಾವುದೇ ಪರಿಚಯಗಳು ಸಹ ಇಲ್ಲ. ಹೌದು ಅಲ್ಲ, ಈಗ ನೀವು ಹೇಳಿರುವಂಥದ್ದು ಸರಿ. ನಾನು ಅದನ್ನೇ ಹೇಳಿದ್ದು, ದರ್ಶನ್ ಅವರು ಹೋಗಿದ್ದಾರೆ, ಅಲ್ಲಿ ಅನೇಕ ಕೊಲೆಗಾರರಿದ್ದಾರೆ, ಅನೇಕ ಪಾತಕಿಗಳಿದ್ದಾರೆ, ಎಲ್ಲ ಇದ್ದಾರೆ. ಬಟ್ ದರ್ಶನ್ ಅವ್ರಿಗೆ ಇವ್ರ ಪರಿಚಯ ಇತ್ತೋ ಇಲ್ವೋ ಅನ್ನೋದು ಇಸ್ ದ ಮ್ಯಾಟ್ರ್ ಆಫ್ ಎವಿಡೆನ್ಸ್. ಏನಿದೆ ಇವಾಗ ಎಫ್ ಐ ಆರ್ ಆಗಿದೆ ಅದು ಕಲೆ ಹಾಕ್ತಾರೆ, ಏನಿದೆ ಎವಿಡೆನ್ಸ್ ಕಲೆ ಹಾಕ್ತಾರೆ. ಬಟ್ ನಮಗೆ ಬಂದ ಮಾಹಿತಿ ಪ್ರಕಾರ ದರ್ಶನ್ ಅವ್ರಿಗಾಗಲಿ ಇಲ್ಲ ನಾಗ ಅವ್ರಿಗಾಗಲಿ ಇಲ್ಲ ಫೋನ್ ಮಾಡಿ ಮಾತಾಡಿರುವಂಥ ವ್ಯಕ್ತಿಗಾಗಲಿ ಯಾವುದೇ ಸಂಬಂಧಗಳು ಇಲ್ಲ. ಈ ಹಿಂದೆನೂ ಸಹ
ಯಾವುದೇ ಮಾತುಕತೆ ಆಗಲಿ ಏನೋ ಆಗಲಿ ಮಾತಾಡಿರಲಿಲ್ಲ. ಮೇ ಬಿ ನಾನು ಹೇಳೋಕ್ಕೆ ಇಚ್ಛೆ ಪಡೋದೇನೋ, ಮೇ ಬಿ ಇಟ್ಸ್ ಅ ಕೋ ಇನ್ಸಿಡೆಂಟ್ ಇರ್ಬೋದು, ಹೋಗಿರ್ಬೋದು, ಬನ್ನಿ ಸರ್ ಕೂತ್ಕೊಳ್ಳಿ ಅಂತ ಅಂದಿರ್ಬೋದು, ಕೂತಿರ್ಬೋದು ಅಷ್ಟೇ. ಅಲ್ಲಿ ಇವರಿಬ್ಬರು ಏನು ಚರ್ಚೆ ಮಾಡ್ತಿದ್ರು ಅನ್ನೋ ವಿಷಯ ಇದುವರೆಗೂ ಯಾವುದೂ ಬಂದಿಲ್ಲ. ಆಮೇಲೆ ಮೋರ್ ಓವರ್ ಇದು ಫಸ್ಟ್ ಆಫ್ ಆಲ್ ವೆರಿ ಫಸ್ಟ್ ಫೋಟೋ ಏನಿದೆ ವೆದರ್ ಇಟ್ ಇಸ್ ಅ ಜೆನ್ಯೂನ್ ಫೋಟೋನೋ ಇಲ್ವೋ ಅನ್ನೋದನ್ನು ಪತ್ತೆ ಹಚ್ಚಬೇಕಾಗಿದೆ. ಅದಕ್ಕೇನಿದೆ FSL ಕಳಿಸಿ ಜೆನ್ಯೂನ್ ಇಲ್ವೋ ನಿಜನೋ ಸುಳ್ಳು ಅಂತ ಪತ್ತೆ ಹಚ್ಚಿದ ಮೇಲೇ ನಾವು ಹೇಳ್ಬೋದು, ಸತ್ಯಾಂಶಗಳು ಗೊತ್ತಾಗೋದು. ಅಲ್ಲಿವರೆಗೂ ನಾವು ಹೇಳೋದು ಇಷ್ಟೇ, ಇದು ಕಂಪ್ಲೀಟ್ಲಿ ಔಟ್ ಆಫ್ ದ ಟ್ರೂತ್. ದರ್ಶನ್ ಅವ್ರಿಗೂ ಯಾವುದೇ ದರ್ಶನ್ ರಾಜಾತೀತ್ಯ ಅಂತ ಏನು ಹೇಳ್ತಾ ಇದ್ದಾರೆ ಅದು 100% ಸುಳ್ಳು.